ಡಿಜಿಟಲ್ ಖಾತಾ ನಂಬಿ ಯಾವುದೇ ಪ್ರಾಪರ್ಟಿಗಳನ್ನ ತಗೊಳಕ್ ಹೋಗ್ಬೇಡಿ. ಪಂಚಾಯತಿ ಲಿಮಿಟ್ ಅಲ್ಲಿ 11B ಖಾತೆ ಅಪ್ಲಿಕೇಶನ್ ಹಾಕಿ ಖಾತೆ ತಗೊಂಡ್ರಾ? ರೆವಿನ್ಯೂ ಪ್ರಾಪರ್ಟಿಗಳಿಗೆ ಹೇಳ್ತಾ ಇರೋದು. ಎಷ್ಟು ಜನ ತಗೊಂಡಿದ್ದೀರಾ? ತಗೊಂಡಿದ್ರೆ ನನಗೆ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ, ನನಗೂ ಅಪ್ಗ್ರೇಡ್ ಆಗುತ್ತೆ. ನೆಕ್ಸ್ಟ್ ವೀಕು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸೋಣ ಅಂತ ಟ್ರೈ ಮಾಡಿದ್ದೀನಿ. ವಿಡಿಯೋಗಳು ಬರುತ್ತೆ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇರುವ ಮಾಹಿತಿ ಯಾವುದಪ್ಪ ಅಂದಾಗ ಈ ಆಸ್ತಿ. ಈ ಆಸ್ತಿ ಡಿಜಿಟಲ್ ಖಾತಾ ಏನಕ್ಕೆ ಬಂತು? ಇದರಿಂದ ನಾಗರಿಕರಿಗೆ ಉಪಯೋಗ ಆಗ್ತಾ ಇದೆಯಾ? ಯಾರಿಗೂ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ನನ್ಗೆ ಗೊತ್ತಿರೋಂಗೆ ಕೆಲವು ಮಾಹಿತಿಗಳನ್ನ ಈ ವಿಡಿಯೋಲಿ ಹಂಚ್ಕೊತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ಪ್ರಾಪರ್ಟಿ ಓನರ್ಗಳು ಇದ್ದೀರಲ್ಲ, ನೀವು ನೋಡಿ, ನಿಮ್ಗೆ ಯೂಸ್ಫುಲ್ ಆಯಿತು ಅಂದಾಗ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾಗ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರ 2005-6 PID ನಂಬರ್ ಅಂತ BBMP ಬಂತು. ಎಷ್ಟೋ ಜನಕ್ಕೆ ಈ PID ನಂಬರ್ ಇದ್ರೇನೆ ನಿಮ್ಮ ಪ್ರಾಪರ್ಟಿಗೆ ಜೆನ್ಯೂನು ಖಾತಾ ಅಂತೆಲ್ಲ ರೆಕಗ್ನೈಸ್ ಆಗೋದು. ಇವತ್ತು ಡಿಜಿಟಲ್ ಖಾತಾಲಿ ಆ PID ನಂಬರ್ನೇ ತೆಗೆದಾಕ್ಬಿಟ್ಟಿದ್ದಾರೆ. ನೀವು ಬೇಕಾದ್ರೆ ಚೆಕ್ ಮಾಡಿ. ಓಲ್ಡ್ ವಾರ್ಡ್ ನಂಬರ್ನ ತೆಗೆದಿದ್ದಾರೆ, ನ್ಯೂ ವಾರ್ಡ್ ನಂಬರ್ನ ಹಾಕಿದ್ದಾರೆ. ಇನ್ನೇನೊಂದು 6 ತಿಂಗಳು ವೆಯ್ಟ್ ಮಾಡಿ, ಈ ವಾರ್ಡ್ ನಂಬರ್ನು ತೆಗೆದ್ಬಿಟ್ಟು ಇನ್ನೊಂದು ವಾರ್ಡ್ ನಂಬರ್ ಬರುತ್ತೆ. ಹಳೆಯ ಮ್ಯಾನ್ಯುವಲ್ ಖಾತೆಗಳಲ್ಲಿ ಅಂದರೆ ಟ್ರಾನ್ಸ್ಫರ್ ಆರ್ಡರ್ ಅಂತ ಬರೋದು. ಆ ಟ್ರಾನ್ಸ್ಫರ್ ಆರ್ಡರ್ ಕಾಪಿಲಿ ARO ಹಾಗೆ RI ಅಕೌಂಟೆಂಟು ಎಲ್ಲ ಸಿಗ್ನೇಚರ್ ಹಾಕೋದು. ಈಗ ಹೊಸದಾಗಿ ಡಿಜಿಟಲ್ ಖಾತೆಯಲ್ಲಿ ಟ್ರಾನ್ಸ್ಫರ್ ಆಗಬೇಕು ಅಂದಾಗ ಆಟೋಮೆಟಿಕ್ಲಿ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ನೀವು ಟ್ರಾನ್ಸ್ಫರ್ ಫೀಸ್ದು ಚಾರ್ಜಸ್ ಕಟ್ಬಿಟ್ರೆ ನಿಮ್ಮ ಹೆಸರಿಗೆ ಖಾತಾ ಬಂದ್ಬಿಡುತ್ತೆ. ಅದು ಹೇಗಪ್ಪ ಅಂದಾಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೂತಿದ್ರಲ್ಲ ಫೋಟೋ, ಆ ಫೋಟೋ ನಿಮ್ಮ ಖಾತೆಯಲ್ಲಿ ಬರುತ್ತೆ. ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಲ್ವಾ? ಡಿಜಿಟಲ್ ಖಾತಾ ಟ್ರಾನ್ಸ್ಫರ್ ಇಂದ ಬೆನಿಫಿಟ್ ಏನಪ್ಪಾ ಅಂದಾಗ ಮಧ್ಯವರ್ತಿನ ಸಂಪರ್ಕ ಮಾಡೋದಿರಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ ನೋಡೋದಿರಲ್ಲ, ಕೇಸ್ ವರ್ಕರ್ಗೆ ಸಲ್ಯೂಟ್ ಹೊಡೆಯೋದಿರಲ್ಲ. ಅದಷ್ಟೇ ಅಲ್ಲ, ಯಾವುದೇ ಥರದ ಡಾಕ್ಯುಮೆಂಟ್ಗಳು ಜೆರಾಕ್ಸ್ ಕೊಡೋದಿರಲ್ಲ, EC ಇಲ್ಲ, ಅದಿಲ್ಲ, ಇದಿಲ್ಲ ಅನ್ನುವ ಮಾತು ಕೇಳಂಗಿರಲ್ಲ. ಡೈರೆಕ್ಟಾಗಿ ವಿತಿನ್ 7 ಡೇಸ್ ಒಳಗೆ ಆನ್ಲೈನಲ್ಲಿ ಅಪ್ಗ್ರೇಡ್ ಆಗುತ್ತೆ. ಫೀಸ್ ಕಟ್ಟಿ ನಿಮಗೆ ಖಾತಾ ಸಿಗುತ್ತೆ. ಎಷ್ಟು ಬೆನಿಫಿಟ್ ಅಲ್ಲ? ಹಳೆ ಮ್ಯಾನ್ಯುವಲ್ ಖಾತೆಗಳಲ್ಲಿ ನಮ್ದು ಚೆಕ್ ಬಂದು ಈಸ್ಟ್ಗೆ ಏನಿದೆ, ವೆಸ್ಟ್ಗೆ ಏನಿದೆ, ನಾರ್ತ್ಗೆ ಏನಿದೆ, ಸೌತ್ಗೆ ಏನಿದೆ ಅಂತ ಈ ಖಾತೆಯಲ್ಲಿ ಕೊಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಏನಪ್ಪಾ ಅಂದಾಗ ಸೈಟ್ ಇದು ಬಿಲ್ಡಿಂಗ್ದು ಫೋಟೋ ತೋರಿಸ್ತಾನೆ ಇರಲಿಲ್ಲ ಮ್ಯಾನ್ಯುವಲ್ ಖಾತೆಗಳಲ್ಲಿ. ಈ ಡಿಜಿಟಲ್ ಖಾತೆಯಲ್ಲಿ ನಿಮ್ಮದು ಅಕ್ಕಪಕ್ಕದ್ದು ಸೈಟ್ ನಂಬರ್ಗಳು, ಯಾರಿದ್ದಾರೆ ಅನ್ನೋದು ಬರುತ್ತೆ. ನಿಮ್ಮದು ಬಿಲ್ಡಿಂಗ್ ಇದೆಯಾ, ಸೈಟ್ ಇದೆಯಾ ಅನ್ನೋದು ಕ್ಲಿಯರ್ ಆಗಿ ಖಾತೆಯಲ್ಲಿ ಗೊತ್ತಾಗುತ್ತೆ. ಎಷ್ಟು ಅಡ್ವಾಂಟೇಜ್ ಅಲ್ವಾ? ಇನ್ನೊಂದು ಏನಪ್ಪಾ ಅಂದಾಗ ವಿತ್ ಆಧಾರ್ ನಂಬರು, ಯಾರು ಸೈಟ್ ಓನರ್ ಇದ್ದಾರೆ ಅವ್ರದ್ದು ಫೋಟೋ, ಅಡ್ರೆಸ್ಸು ಎಲ್ಲಾನು ರಿಫ್ಲೆಕ್ಟ್ ಆಗುತ್ತೆ ಈ ಡಿಜಿಟಲ್ ಖಾತೆಯಲ್ಲಿ. ಈ ಡಿಜಿಟಲ್ ಖಾತೆಯಿಂದ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದಾಗ, ನೀವು ಮಾರಾಟ ಮಾಡಬೇಕಾಗಿದ್ರೆ ಅಥವಾ ಲೋನ್ ತಗೊಬೇಕಾಗಿದ್ರೆ ಆರಾಮಾಗಿ ಆನ್ಲೈನಲ್ಲಿ ನಿಮ್ಮ ಡಿಜಿಟಲ್ ನಂಬರ್ ಹೊಡೆದು ಒಂದು ಕಾಪಿನ ಡೌನ್ಲೋಡ್ ಮಾಡ್ಕೊಬೋದು. ಇದೇ ಮ್ಯಾನ್ಯುವಲ್ ಆಗಿದ್ರೆ ಅರ್ಜಿ ಕೊಡಬೇಕು, ಟ್ಯಾಕ್ಸ್ ರಸೀದಿ ಹಾಕಬೇಕು, ಹಳೆ ಖಾತೆ ಇದೆಯಾ, ಅದಿದೆಯಾ, ಇದಿದೆಯಾ ಎಲ್ಲ ಕೇಳೋರು. ಈ ಡಿಜಿಟಲಿಂದ ಈ ಅಲ್ದಾಟ ಇಲ್ಲ, ಈಸಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ನಿಮ್ಮ ಪ್ರಾಪರ್ಟಿಗಳನ್ನ ಡಿಸ್ಪೋಸ್ ಮಾಡ್ಬೋದು, ಪ್ರಾಪರ್ಟಿಗೆ ಲೋನು ತೊಗೊಬೋದು. ಎಷ್ಟು ಅಡ್ವಾಂಟೇಜ್ ಆಗಿ ಅಪ್ಗ್ರೇಡ್ ಮಾಡಿದ್ದಾರೆ GB ಅವರು ಅಲ್ವಾ? ಈ ಡಿಜಿಟಲ್ ಈ ಆಸ್ತಿಯಿಂದ ಉಪಯುಕ್ತ ಇನ್ನೊಂದು ಏನಪ್ಪಾ ಅಂದಾಗ ಈ ಫೇಕ್ ಖಾತೆಗಳು ಬರಲ್ಲ. ಏನು ಹೇಳಿ, ಮುಂಚೆ ಮ್ಯಾನ್ಯುವಲಲ್ಲಿ ಫೇಕ್ ಖಾತೆಗಳು ಜನರೇಟ್ ಆಗ್ಬಿಡವು. ಯಾರಿಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಎತ್ತ ಅನ್ನೋದನ್ನ. ಈ ಡಿಜಿಟಲ್ ಖಾತಾ ಬಂದಮೇಲೆ ಈ ಫೇಕ್ ಖಾತೆಗಳೆಲ್ಲ ಕಡಿವಾಣ ಆಗೋಯ್ತು. ಯಾವುದೇ ಥರದ ಫೇಕ್ ಖಾತಾ ಜನರೇಟ್ ಆಗಲ್ಲ ಈ ಡಿಜಿಟಲ್ ಖಾತೆಯಿಂದ. ಕಾವೇರಿ 2.0 ಹಾಗೂ ಡಿಜಿಟಲ್ ಖಾತೆಯಿಂದ ಇನ್ನೊಂದು ಬೆನಿಫಿಟ್ ಏನು ಗೊತ್ತಾ? ಯಾರು ಸೆಲ್ಲರ್ ಪಾರ್ಟಿ ಇರ್ತಾರಲ್ಲ ಅವ್ರದ್ದು ಇಂಡೆಕ್ಸ್ನ ಮ್ಯಾನ್ಯುವಲಿ ಟೈಪ್ ಮಾಡಬೇಕಾಗಿತ್ತು. ಒಂದು ಪ್ರಾಪರ್ಟಿನ ನೀವು ಡಿಸ್ಪೋಸ್ ಮಾಡ್ತಿರೋ ಅಥವಾ ಗಿಫ್ಟ್ ಕೊಡ್ತಿರೋ, ಭಾಗ ಮಾಡ್ತಿರೋ ಅಥವಾ ಲೋನೇ ತಗೊಂತಿರೋ, ಇಂಡೆಕ್ಸಲ್ಲಿ ಟೈಪ್ ಮಾಡಬೇಕಾಗಿತ್ತು. ಈ ಡಿಜಿಟಲಿಂದ ಏನಪ್ಪ ಅಡ್ವಾಂಟೇಜ್ ಆಗಿದೆ ಅಂದಾಗ, ನಿಮ್ಮ ಡಿಜಿಟಲ್ ನಂಬರ್ ಹೊಡೆದಿದ ತಕ್ಷಣ ಎಲ್ಲ ಇಂಡೆಕ್ಸು ರಿಫ್ಲೆಕ್ಟ್ ಆಗಿಬಿಡುತ್ತೆ. ಓನರ್ ಹೆಸರು, ಏನು ಸೈಟ್ ನಂಬರು, ಮೆಷರ್ಮೆಂಟ್ ಏನಿದೆ, ಚೆಕ್ ಬಂದು ಏನಿದೆ, ಹಾಗೆ ಶೆಡ್ಯೂಲ್ ಡೀಟೇಲು ಎಲ್ಲನೂ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಸೊ ಸೆಲ್ಲರ್ ಪಾರ್ಟ್ದು ಎಲ್ಲ ಇನ್ಫಾರ್ಮೇಷನ್ನು ಅಲ್ಲಿ ಟೈಪ್ ಆಗ್ಬಿಟ್ಟಿರುತ್ತೆ. ನಾವು ಕರೆಕ್ಟ್ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ನಾವು ಕರೆಕ್ಟ್ ಮಾಡೋಕ್ಕಾಗಲ್ಲ, ಎಲ್ಲ ಅಪ್ಗ್ರೇಡ್ ಆಗಿಬಿಟ್ಟಿರುತ್ತೆ. ಬರೀ ಸೆಲ್ಲರ್ದು ಆಧಾರ್ ನಂಬರು OTP ತಗೊಂಡ ಅಂದಾಗ ಸೆಲ್ಲರ್ ಪಾರ್ಟ್ ಮುಗಿದೋಗುತ್ತೆ. ಪರ್ಚೇಸರ್ದು ಮಾತ್ರ ಮ್ಯಾನ್ಯುವಲ್ ಹಾಕಬೇಕು. ಸೊ ಖಾತೆಯಲ್ಲಿ ಏನಿದೆಯೋ ಅದೆಲ್ಲನೂ ಕಾವೇರಿ 2.0 ರಿಫ್ಲೆಕ್ಟ್ ಆಗುತ್ತೆ. ಖಾತೆ ಹಾಗೂ ಸಬ್ ರಿಜಿಸ್ಟ್ರದು 2 ಸಾಫ್ಟ್ವೇರು ಒಂದಾಗಿರೋದ್ರಿಂದ ಇದೊಂದು ಬೆನಿಫಿಟ್. ಇಲ್ಲಿವರೆಗೂ ನಾನು ತಿಳಿಸಿದ ಮಾಹಿತಿ ನಿಮ್ಗೆ ಅರ್ಥ ಆಯಿತು ಅಂದಾಗ ಒಂದು ಲೈಕು, ಶೇರ್ ಮಾಡಿ. ಹಾಗೇನೆ ಇದರಿಂದ ಯಾರಿಗೆ ಉಪಯೋಗ? ಈ ಥರ ಡಿಜಿಟಲ್ ಆಗಿರೋದ್ರಿಂದ ನಾಗರಿಕರಿಗೆ ಉಪಯೋಗನಾ, ಅಥವಾ ಸಬ್ ರಿಜಿಸ್ಟ್ರಿಗೆ ಉಪಯೋಗನಾ, ಅಥವಾ ಮುದ್ರಣ ಹಾಗೂ ನೋಂದಣಾ ಇಲಾಖೆಗೆ ಉಪಯೋಗನಾ, ಅಥವಾ ಕಂದಾಯ ಇಲಾಖೆಗೆ ಉಪಯೋಗನಾ ಅಂತ ಯೋಚನೆ ಮಾಡಕ್ಕೆ ಹೋದಾಗ ಮೇಜರ್ ಆಗಿ ಬರೋದು ಯಾರು ಗೊತ್ತಾ? ಕಂದಾಯ ಇಲಾಖೆ ಹಾಗೂ ಸಬ್ ರಿಜಿಸ್ಟ್ರುಗಳಿಗೆ ತುಂಬ ಉಪಯೋಗ. ಮುಂಚೆ ಎಲ್ಲ ಫೇಕ್ ಖಾತೆಗಳಾಗೋವು, ಅದನ್ನು ರಿಜಿಸ್ಟ್ರ್ ಮಾಡಿಬಿಡೋರು, ಆಮೇಲೆ ಕೇಸ್ ಆಗೋದು. ಕಂದಾಯ ಇಲಾಖೆ, ಸಬ್ ರಿಜಿಸ್ಟ್ರು ಯಾರ್ಯಾರಿದ್ದಾರೋ ಎಲ್ಲರನ್ನೂ ಇನ್ಕ್ಲೂಡ್ ಮಾಡೋರು ಕೇಸಲ್ಲಿ. ಈ ಡಿಜಿಟಲ್ ಆಗಿರೋದ್ರಿಂದ
ಈ ಸಬ್ ರಿಜಿಸ್ಟ್ರುಗಳು ಇದರಿಂದ ಎಸ್ಕೇಪ್ ಆಗೋಗ್ತಾರೆ, ಹಾಗೆ ಕಂದಾಯ ಇಲಾಖೆನೂ ಎಸ್ಕೇಪ್ ಆಗ್ಬಿಡುತ್ತೆ. ಯಾರಪ್ಪ ಸಿಗಾಕೊಂತಾರೆ ಅಂದಾಗ ಈ ಡಿಜಿಟಲ್ ಖಾತಾ ಇಶ್ಯೂ ಮಾಡ್ತಾರಲ್ಲ ಅವರು 100% ಸಿಗಾಕೊಂತಾರೆ. ಸಪೋಸು ಯಾವುದಾದ್ರು ಫೇಕ್ ಡಿಜಿಟಲ್ ಖಾತಾ ಬಂತು ಅಂದ್ರೂ ಅದರ ಹೊಣೆಗಾರಿಕೆ ಖಾತಾ ಇಶ್ಯೂ ಮಾಡಿದ್ರಲ್ಲ ಆ ಡಿಪಾರ್ಟ್ಮೆಂಟ್ಗೆ ಬರೋದು, ಯಾವುದೇ ಸಬ್ ರಿಜಿಸ್ಟ್ರಿಗಾಗಲಿ ಕಂದಾಯ ಇಲಾಖೆಗೆ ಬರಲ್ಲ. ಈಗ ಡಿಜಿಟಲ್ ಖಾತಾ ನಾಗರಿಕರಿಗೆ ಎಷ್ಟು ಜನದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಡ್ರೆಸ್ ಸರಿ ಇಲ್ಲ, ಮೆಷರ್ಮೆಂಟ್ ಸರಿ ಇಲ್ಲ, ಬಿಲ್ಡಿಂಗ್ ಮೆಷರ್ಮೆಂಟ್ ಕರೆಕ್ಟಾಗಿ ಹಾಕಿಲ್ಲ, ಫ್ಲ್ಯಾಟ್ದು ಝೋನ್ದು ಹಾಗೆ ಇಂಡಿವಿಜುವಲ್ ಡೀಟೇಲ್ಗಳನ್ನೇ ಕರೆಕ್ಟಾಗಿ ಹಾಕಿಲ್ಲ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂದಾಗ ಅದರಲ್ಲಿ ಒಂದು ತಪ್ಪಿತ್ತು ಅಂದ್ರೂ ಯಾವುದೇ ಥರದ ಟ್ರಾನ್ಸಾಕ್ಷನು ಮಾರಾಟ ಮಾಡೋದಾಗ್ಲಿ ಲೋನ್ ತಗೊಳ್ಳೋದಾಗ್ಲಿ ಆಗಲ್ಲ. ನೀವು ತಿರ್ಗಾ ವಾರ್ಡ್ ಆಫೀಸ್ಗೆ ಹೋಗ್ಬೇಕು, ಕರೆಕ್ಷನ್ ಮಾಡಿಸ್ಬೇಕು, ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ರೇನೆ ಏನೇ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗೋದು. ಒಂದು ನಾಗರಿಕರಿಗೆ ಪ್ರಾಬ್ಲಮ್ ಏನು ಗೊತ್ತಾ, ಈ ಟ್ಯಾಕ್ಸ್ ಕಟ್ಟುವಾಗ ಮೆಷರ್ಮೆಂಟ್ ಕರೆಕ್ಟಾಗಿ ಹಾಕಿರಲ್ಲ. ಈ ಡಿಜಿಟಲ್ ಖಾತೆಯಲ್ಲಿ ಏನಾಗುತ್ತೆ ಅಂದಾಗ ಡಾಕ್ಯುಮೆಂಟ್ದು ಅಪ್ಡೇಟ್ ಆಗುತ್ತಲ್ವಾ, ಅಲ್ಲಿ ಬಿಲ್ಡಪ್ ಏರಿಯಾ ಸೈಡ್ ಏರಿಯಾ ಎಲ್ಲ ಇರುತ್ತೆ. ಟ್ಯಾಕ್ಸ್ ಕಟ್ಟುವಾಗ ಕರೆಕ್ಟಾಗಿ ಕಟ್ಟಿರಲ್ಲ, ಇದು ಮಿಸ್ ಮ್ಯಾಚ್ ಆಯಿತು ಅಂತ ಇಟ್ಕೊಳ್ಳಿ, ಶೋಕಾಸ್ ನೋಟಿಸ್ ಗ್ಯಾರಂಟಿ. ಎಷ್ಟೋ ಜನ ಶೋಕಾಸ್ ನೋಟಿಸ್ ತಗೊಂಡು ಓದಾಡ್ತಾ ಇದ್ದಾರೆ. ಸೊ ಇದು ಡಿಜಿಟಲ್ ಖಾತಾ ಮಾಡುವಾಗ ಹುಷಾರಾಗಿ ನೋಡಿ ಚೆಕ್ ಮಾಡಿ ಖಾತಾ ಮಾಡ್ಕೊಳ್ಳಿ. ಆಲ್ರೆಡಿ ಹೇಳಿದ್ದೆ, ತಿರ್ಗಾ ಇದರಲ್ಲೂ ಹೇಳ್ತಾ ಇದ್ದೀನಿ. ಇದು ನನಗೆ ಗೊತ್ತಿರಂಗೆ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ನಾನು ಹೇಳಿದ್ದೆಲ್ಲ ನಿಜ ಅಂತ ಭಾವಿಸಕ್ಕೆ ಹೋಗ್ಬೇಡಿ. ನಿದರ್ಶನಗಳು ಆಗವೆ, ಡಾಕ್ಯುಮೆಂಟ್ ಸಿಕ್ಕರೆ ನಿಮಗೂ ತೋರಿಸ್ತೀನಿ. ಹೇಗಪ್ಪ ಅಂದಾಗ ಈ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ಬಿಟ್ಟು ಆ ಬೇಸ್ ಮೇಲೆ ಡಿಜಿಟಲ್ ಖಾತಾ ಮಾಡ್ತಾ ಇದ್ದಾರೆ. ಕೆಲವು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ತಾರೆ, ಖಾತೆನೇ ಇಲ್ಲದೆ ಕೆಲವು ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಆಗ್ಬಿಟ್ಟು ಆ ಡಾಕ್ಯುಮೆಂಟ್ ಬೇಸ್ ಮೇಲೆ ಖಾತೆಗಳಾಗ್ಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಡಿಜಿಟಲ್ ಖಾತಾ ಬಂದ್ಮೇಲೂ ಸಮಸ್ಯೆ ಇದ್ದೇ ಇದೆ. ಯಾಕಂದರೆ ಟೆಕ್ನಾಲಜಿ ಎಷ್ಟೇ ಬಿಡಿದ್ರೂ ಅದಕ್ಕೆ ಎಗೇನೆಸ್ಟ್ ಆಗಿ ಇನ್ನೊಂದು ಏನು ಹೇಳೋದು ಹೇಳ್ತಾರಲ್ಲ, ವೈರಸ್ ಏನೋ ಅದು ಬಂದೇ ಬರುತ್ತೆ, ಸ್ಟಾಪ್ ಮಾಡೋಕ್ಕಾಗಲ್ಲ. ಡೂಪ್ಲಿಕೇಟ್ ಡಿಜಿಟಲ್ ಖಾತೆಗಳು ಕಡಿವಾಣ ಹಾಕ್ಬೋದು ಹೊರತು ನಿಲ್ಲಲ್ಲ ಅಂತ ಕ್ಲಿಯರಾಗಿ ತಿಳಿಸೋಣ ಅಂತಾನೆ ಈ ವಿಡಿಯೋ ಮಾಡಿರೋದು. ಅದಷ್ಟೇ ಅಲ್ಲ, ಈ ಡಿಜಿಟಲ್ ಖಾತಾ ಇದೆ ಅಂದಿದ ತಕ್ಷಣ ಲೀಗಲ್ ಆಗಿ ಸ್ಟ್ಯಾಂಡ್ ಆಗೋಗುತ್ತೆ, ಯಾವುದೇ ಸಮಸ್ಯೆ ಬರಲ್ಲ ಅಂತ ಭಾವಿಸ್ಕೊಂಡು ಯಾವುದೇ ಪ್ರಾಪರ್ಟಿನ ತಗೊಳಕ್ ಹೋಗ್ಬೇಡಿ. ಖಾತೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಷ್ಟೇನೆ ಹೊರತು ಅದು ಲೀಗಲ್ ಆಗಿ ಸ್ಟ್ಯಾಂಡ್ ಆಗಲ್ಲ. ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಟ್ಯಾಕ್ಸ್ ಬೇಕಾಗುತ್ತೆ, ಎನ್ಕಂಬರೆನ್ಸ್ಗಳು ಬೇಕಾಗುತ್ತೆ, ಡೀಡ್ಗಳು ಬೇಕಾಗುತ್ತೆ, ಮದರ್ ಡೀಡ್ಗಳು ಬೇಕಾಗುತ್ತೆ, ಈ ಥರ ರಿಲೇಟಿವ್ ಡಾಕ್ಯುಮೆಂಟ್ಗಳು ಇರ್ತವೆ. ಇದೆಲ್ಲ ವೆರಿಫೈ ಆಗಬೇಕು. ಖಾತಾ ಅನ್ನೋದು ಜಸ್ಟ್ ಒಂದು ಹೋಲ್ಡಿಂಗ್ ಡಾಕ್ಯುಮೆಂಟ್ ಅಷ್ಟೇ. ಎಷ್ಟೋ ಜನ ಈಗ್ಲೂ ಅವ್ರ ತಂದೆ, ಅವ್ರ ಅಜ್ಜಿ, ತಾತನ ಹೆಸರಲ್ಲೇ ಪ್ರಾಪರ್ಟಿಗಳಿದೆ, ಇನ್ನೂ ಡಿಜಿಟಲ್ ಖಾತಾ ಮಾಡ್ಕೊಂಡಿಲ್ಲ. ದಯವಿಟ್ಟು ಅಪ್ಗ್ರೇಡ್ ಆಗಿ ಸಮಸ್ಯೆ ಬರ್ಸ್ಕೊಳಂಗೆ ಮಾಡ್ಕೊಳಕ್ ಹೋಗಬೇಡಿ. ಹಾಗೆ ಯಾವುದೇ ಒಂದು ಡಿಜಿಟಲ್ ಖಾತಾ ಮಾಡುವಾಗ ಅಪ್ಲಿಕೇಶನ್ ಹಾಕುವಾಗ ಎಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಏನೆಲ್ಲ ಇನ್ಫಾರ್ಮೇಷನ್ಗಳನ್ನ ಅವ್ನು ಅಪ್ಲೋಡ್ ಮಾಡಿದ್ದಾನೆ ಅದನ್ನ ಒಂದು ಕಾಪಿ ತೆಗೆದು ವೆರಿಫೈ ಮಾಡಾದ್ಮೇಲೆ ಸಬ್ಮಿಟ್ ಮಾಡಿ. ಎಷ್ಟೋ ಪ್ರಾಪರ್ಟಿಗಳಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ರಿಜೆಕ್ಟ್ ಮಾಡ್ತಾರೆ. ಹೋಗಿ ಕೇಳಿದ್ರೆ ಕರೆಕ್ಟಾಗಿ ರೀಸನ್ ಹೇಳ್ತಾ ಇಲ್ಲ. ಏನಿದು ಅಂತ ಚೆಕ್ ಮಾಡಿದ್ರೆ ಲೆಡ್ಜರ್ ಬುಕ್ಕಲ್ಲಿ ಯಾರೋ ಸಿಗ್ನೇಚರ್ ಹಾಕಿಲ್ವಂತೆ. 40 ವರ್ಷ 30 ವರ್ಷ ಆಗ್ಬಿಟ್ಟಿರುತ್ತೆ ಆ ಪ್ರಾಪರ್ಟಿಗೆ, ಯಾವುದೇ ಥರದ ಟ್ರಾನ್ಸಾಕ್ಷನ್ ಮಾಡಿರಲ್ಲ. ಸಪೋಸ್ ಟ್ರಾನ್ಸಾಕ್ಷನ್ ಆಗಿತ್ತು ಅಂದಾಗ, ಸೇಲ್ ಆಗಿದೆ ಅಂದಾಗ ರೌಂಡ್ ಅಪ್ ಹಾಕ್ಬಿಟ್ಟು ಯಾರೋ ಸಿಗ್ನೇಚರ್ ಹಾಕ್ತಾರೆ. ಯಾರೋ ಬುಕ್ಕಲ್ಲಿ ಸಿಗ್ನೇಚರ್ ಹಾಕಿಲ್ಲ ಅಂದಾಗ ಅದು ಯಾರೋ ಫಾಲ್ಟು. ಅಪ್ಲಿಕೇಶನ್ ಹಾಕಿದ್ರೆ ರಿಜೆಕ್ಟ್ ಮಾಡ್ತಾರೆ. ಇದು ನಾಗರಿಕರಿಗೆ ತುಂಬ ಹಿಂಸೆ ಆಗಿದೆ. ಅದಷ್ಟೇ ಅಲ್ಲ, ಸಪೋಸು ನೀವು ಖಾತೆ ಬೇಕು ಅಂದಾಗ ಇವತ್ತಿನ ಶುಲ್ಕ ಕಟ್ಟಿ, ಅಂದರೆ ಟ್ರಾನ್ಸ್ಫರ್ ಚಾರ್ಜಸ್ ಕಟ್ಟಿ ಆಮೇಲೆ ನಿಮಗೆ ಖಾತೆ ಕೊಡ್ತೀನಿ ಅನ್ನೋದು ಸ್ಟಾರ್ಟ್ ಆಗಿದೆ. ಕೆಲವು ಕಡೆ 2%, ಕೆಲವು ಕಡೆ 3% ತಗೊಂತಾ ಇದ್ದಾರೆ. ಇನ್ನೊಂದು ಮೇಜರ್ ಆಗಿ ನಾಗರಿಕರಿಗೆ ಕಾಡ್ತಾ ಇರೋದು ಈ ಕರೆಕ್ಷನು. ಡಿಜಿಟಲ್ ಖಾತೆಗಳಲ್ಲಿ ಕರೆಕ್ಷನು, ಕರೆಕ್ಟಾಗಿ ಸ್ಪೆಲ್ಲಿಂಗ್ ಇಲ್ಲ, ಆಮೇಲೆ ಸೈಟ್ ನಂಬರ್ ಇಲ್ಲ, ಚೆಕ್ ಬಂದಿಲಿ ನಂಬರ್ಗಳು ಡೀಟೇಲ್ಗಳು ರಾಂಗ್ ಆಗವೆ, ಈ ಥರದ ಸಮಸ್ಯೆಗಳಿದೆ. ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ROವರೆಗೂ ಹೋಗುತ್ತಂತೆ. ROವರೆಗೂ ಹೋಗಿ ಅಲ್ಲಿ ಅಪ್ರೂವಲ್ ಆಗಿ ಆಮೇಲೆ ಚೆಕ್ ಮಾಡಿ ವೆರಿಫೈ ಮಾಡಿ ಬರೋದಂತೆ. ಇದು ನಾಗರಿಕರಿಗೆ ತುಂಬ ಹಿಂಸೆ ಆಗ್ತಾ ಇರೋದು. ಸೊ ನನಗೆ ತಿಳಿದಿರಂಗೆ ಈ ಡಿಜಿಟಲ್ ಖಾತಾ, ಈ ಆಸ್ತಿಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಯಾರಿಗೆಲ್ಲ ಬೆನಿಫಿಟ್ ಇದೆ, ಏನೆಲ್ಲ ಸಮಸ್ಯೆ ಬರ್ಬೋದು, ಏನೆಲ್ಲ ಪಿಕಾಕ್ಷನ್ ನಾವು ಈಗಲೇ ರೆಡಿ ಮಾಡಿ ಇಟ್ಕೊಬೇಕು ಅನ್ನೋದನ್ನೆಲ್ಲ ನನಗೆ ಗೊತ್ತಿರಂಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಖಾತಾ ಮಾಡ್ಕೊಂಡಿಲ್ವೋ ದಯವಿಟ್ಟು ಖಾತಾ ಮಾಡ್ಕೊಳ್ಳಿ. ಕರೆಕ್ಷನ್ ಇತ್ತು ಅಂದಾಗ ಈಗಲೇ ಕರೆಕ್ಷನ್ ಮಾಡ್ಕೊಂಬಿಡಿ. ಪ್ರಾಪರ್ಟಿ ಮಾರಬೇಕು ಅಂದಾಗ ಸಖತ್ ಹಿಂಸೆ ಆಗುತ್ತೆ, ಹೇಳ್ತಾ ಇದ್ದೀನಿ ಕೇಳಿ. ದಯವಿಟ್ಟು ಏನೇ ಕರೆಕ್ಷನ್ ಇತ್ತು ಅಂದಾಗ ಇವಾಗಲೇ ಮಾಡ್ಕೊಂಬಿಡಿ. ಹಾಗೆ ಕೊನೆಯದಾಗಿ ಮಾತು, ಡಿಜಿಟಲ್ ಖಾತಾ ನಂಬಿ ಯಾವುದೇ ಪ್ರಾಪರ್ಟಿಗಳನ್ನು ತಗೊಳಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.